ಇತ್ತ ಬಿಜೆಪಿಯಿಂದಲೂ ಕೂಡ ಯುವಶಕ್ತಿ ಓಲೈಕೆ ರಾಜಕಾರಣ ನಡೀತಾ ಇರುವ ಅನುಮಾನ. ಪ್ರತಿನಿತ್ಯ ಯೂನಿವರ್ಸಿಟಿಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ಒಬ್ಬೊಬ್ಬ ಸಚಿವರು ಭೇಟಿ ನೀಡಬೇಕು ಅನ್ನೋ ಸೂಚನೆ ರವಾನೆಯಾಗಿದೆಯಂತೆ. ನಿತ್ಯ ಒಂದೊಂದು ವಿವಿಗೆ ಒಬ್ಬೊಬ್ಬ ಸಚಿವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಕುಂದುಕೊರತೆಯನ್ನ ಆಲಿಸಬೇಕು, ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಮಾಲೋಚನೆ ನಡೆಸಬೇಕು ಅನ್ನೋ ಸೂಚನೆ ಖುದ್ದು ಸಚಿವರಿಗೆ ಆದೇಶವನ್ನ ನೀಡಿರೋದು ಪ್ರಧಾನಿ ನರೇಂದ್ರ ಮೋದಿ. ಅದರಲ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸ್ತಾ ಇರುವ ವಿದ್ಯಾರ್ಥಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಂಪರ್ ಆಫರ್ ಘೋಷಿಸಿದೆ. ಈ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ದಿನ ಕೆಂಪುಕೋಟೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣದಲ್ಲೇ ಇದನ್ನ ಉಲ್ಲೇಖ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ಉಚಿತ ಕೋಚಿಂಗ್ ಕ್ಲಾಸ್, ಉಚಿತ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಅನ್ನ ಘೋಷಿಸಿದ್ರು ಮೋದಿ. ಇದರ ಅನುಷ್ಠಾನ ಸರಿಯಾಗಿ ಆಗಬೇಕು ಅನ್ನೋ ಸೂಚನೆಯನ್ನ ಕೂಡ ಇದರ ಮೇಲುಸ್ತುವಾರಿ ಜವಾಬ್ದಾರಿಯನ್ನ ಸಚಿವರುಗಳಿಗೆ, ಕೇಂದ್ರ ಸಚಿವರುಗಳಿಗೆ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ. ಹನುಮಂತು, ಟಾರ್ಗೆಟ್ ಜೆನ್ಜಿ ಅಂದ್ರೆ ಈಗಿನ ಜನರೇಷನ್ನ ಮಕ್ಕಳು, ಮುಂದಿನ ಮತದಾರರು, ಪ್ರಾಬಬ್ಲಿ ಈಗಿರುವ ಕೆಲವರು ವೋಟಿಂಗ್ ರೈಟ್ಸ್ ಕೂಡ ಇರುವವರು, ಇಂಥವರನ್ನ ಗಮನದಲ್ಲಿಟ್ಟುಕೊಂಡು ಸೆಳೆಯುವ ಪ್ರಯತ್ನ ಒಂದ್ ಕಡೆ ಕಾಂಗ್ರೆಸ್, ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಎರಡೂ ಕಡೆ ಪ್ರಾರಂಭ ಆಗಿದೆ. ಸ್ಮಿತಾ, ಖಂಡಿತವಾಗ್ಲೂ ಕೂಡ ಕರ್ನಾಟಕ ಸೇರಿದಂತೆ ಇಡೀ ದೇಶಾದ್ಯಂತ ರಾಜಕಾರಣದ ಮಾದರಿ, ಶೈಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಹಳೆ ಪದ್ಧತಿಯಲ್ಲಿ ರಾಜಕಾರಣ ಮಾಡುವ ಬದಲಾಗಿ ಈಗ ಮುಂಬರುವಂತಹ ನವಯುಗದ ನವ ಮತದಾರರನ್ನ ಸೆಳೆಯುವಂತ, ಅದರಲ್ಲೂ ಕೂಡ ಯುವ ಸಮೂಹವನ್ನ ಸೆಳೆಯಲಿಕ್ಕೆ ಸಾಕಷ್ಟು ಜಟಾಪಟಿ ಈಗ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರದಲ್ಲಿ ತೀವ್ರಗೊಂಡಂತ ಹೋರಾಟ, ಈ ಜೆನ್ಜಿ ಏನು ಒಂದಷ್ಟು ಆಂದೋಲನ ಏನಿದೆ, ಈ ಆಂದೋಲನ ಇಡೀ ದೇಶಾದ್ಯಂತ ಹಬ್ಬುವಂತ ಎಲ್ಲಾ ಲಕ್ಷಣಗಳು ಇದಾವೆ. ಅದು ಜಾರ್ಖಂಡ್ ಆಗಿರಬಹುದು, ಬೆಂಗಳೂರು ಆಗಿರಬಹುದು, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ. ಹೀಗಾಗಿ ಮುಂಬರುವಂತಹ ಚುನಾವಣೆಗಳಲ್ಲಿ ಅವರವರ ಅಸ್ತಿತ್ವವನ್ನ ಉಳಿಸಿಕೊಳ್ಬೇಕು ಅನ್ನುವಂಥದ್ದಾದ್ರೆ ಆ ಒಂದು ಯುವ ಸಮೂಹಕ್ಕೆ ಒಂದು ಧ್ವನಿಯಾಗಬೇಕು, ಅವರ ಧ್ವನಿಗೆ ಒಂದು ಕಿವಿಯಾಗಬೇಕು ಅನ್ನೋಂತಹ ಲೆಕ್ಕಾಚಾರದಲ್ಲಿ ಈಗ ಪ್ರತಿಪಕ್ಷಗಳು, ಕಾಂಗ್ರೆಸ್ ಆಗಿರಬಹುದು ಮತ್ತೆ ಬಿಜೆಪಿ ಆಗಿರಬೇಕು, ದೇಶದ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರ ಪ್ರಮುಖವಾಗಿ ಕಾಂಗ್ರೆಸ್ ಕೂಡ, ಅದರಲ್ಲೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರತಿ ಭಾಷಣದಲ್ಲೂ ಕೂಡ ಯುವಕರನ್ನ ಸೆಳೆಯುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಏನು ವಿದ್ಯಾರ್ಥಿಗಳ ದೆಸೆಯಿಂದ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು, ಚಾಂದ್ರೋಕಿ ಗುಂಜ್ ಅನ್ನುವಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಂವಾದಗಳನ್ನು ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಕೇಂದ್ರ ಸರ್ಕಾರವು ಕೂಡ ಏನು ಅಧಿವೇಶನದಲ್ಲಿ ಈ ಒಂದು ತೀವ್ರವಾದಂತಹ ಒಂದಷ್ಟು ಮುಜುಗರಕ್ಕೆ ಒಳಗಾದಂತಹ ಸನ್ನಿವೇಶ ಕೂಡ ಎದುರಾಯಿತು. ಹೀಗಾಗಿ ಕೇಂದ್ರ ಸರ್ಕಾರವು ಕೂಡ ಅಲರ್ಟ್ ಆಗಿ ಪ್ರತಿ ವಿಶ್ವವಿದ್ಯಾಲಯಗಳಿಗೆ ಹೋಗಿ ವಿದ್ಯಾರ್ಥಿ ಸಮೂಹದ ಆಂತರಿಕ ಸಮಸ್ಯೆಗಳೇನಿದಾವೆ ಅವರ ಸಮಸ್ಯೆಗಳಿಗೆ ಧ್ವನಿ ಕೊಡುವಂತ, ಒಂದಷ್ಟು ಕೇಳಿಸಿಕೊಳ್ಳುವಂತ ಪ್ರಯತ್ನವೂ ಕೂಡ ಕೇಂದ್ರ ಸರ್ಕಾರದಿಂದ ಮಾಡುವಂತ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದಷ್ಟು ಅಂಡರ್ ಕರೆಂಟ್ ಆಗಿ ನಿರುದ್ಯೋಗದ ವಿಚಾರ ಆಗಿರ್ಬೋದು, ಮತ್ತೆ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ವಿದ್ಯಾರ್ಥಿ ಸಮುದಾಯದಲ್ಲಿ ಮತ್ತು ಯುವ ಸಮುದಾಯದಲ್ಲಿ ಒಂದಷ್ಟು ಅಸಮಾಧಾನ, ಬೇಸರ ಇರುವಂತಹ ಕಾರಣಕ್ಕಾಗಿ ಅದನ್ನ ತಣಿಸುವಂತ ಪ್ರಯತ್ನಗಳನ್ನು ಮಾಡ್ತಾರಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಮುಂಬರುವಂತಹ ದಿನಗಳಲ್ಲಿ ಚುನಾವಣೆಗಳನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡೇ ಯುವ ಸಮುದಾಯದ ಮನವೊಲಿಕೆಗೆ ಕಸರತ್ತನ್ನ ಮಾಡ್ತಾರಂತದ್ದು. ಈಗ ಒಂದಷ್ಟು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆಯಲ್ಲಿ ಬೇರೆ ಕರ್ನಾಟಕದ ಒಂದರಲ್ಲಿಯೇ ಹತ್ತತ್ತರ 2 ಲಕ್ಷ ಮತದಾರರು ಕೂಡ ಯುವ ಸಮುದಾಯದವರು ಇದ್ದಾರೆ. ಅವರೆಲ್ಲರೂ ಕೂಡ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಮಹತ್ತರ ಪಾತ್ರವನ್ನು ವಹಿಸ್ತಾರೆ ಅನ್ನುವಂತ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕೇಂದ್ರೀಕರಿಸಿಕೊಂಡೇ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆಗೆ ಕೇಂದ್ರ ಸಚಿವರು ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅವರ ಮಾತನ್ನ ಆಲಿಸುವಂತದ್ದು, ಮತ್ತೊಂದು ಕಡೆಗೆ ಕರ್ನಾಟಕದಲ್ಲೂ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ಏನು ಜೆನ್ಜಿಯ ರಾಕ್ಸ್ ಅನ್ನುವಂತ ಹೆಸರಿನಲ್ಲಿ ಒಂದಷ್ಟು ಈ ಒಂದು ಯುವ ಧ್ವನಿಯ ಹೆಸರಿನಲ್ಲೂ ಕೂಡ ಕಾರ್ಯಕ್ರಮಗಳ ಆಯೋಜನೆ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಅಂದ್ರೆ ಈ ಒಂದು ಯುವ ಸಮುದಾಯವನ್ನ ನಾವು ವಿಶ್ವಾಸದಲ್ಲಿ ಇಟ್ಕೊಂಡ್ರೆ ಮುಂದಿನ ರಾಜಕಾರಣ ನಡೆಯುತ್ತೆ ಅನ್ನುವಂತ ಒಂದಷ್ಟು ಆತಂಕಗಳು ಕೂಡ ಎರಡೂ ಪಕ್ಷಗಳಿಗೆ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಜೆನ್ಜಿ ರಾಜಕಾರಣಕ್ಕೆ ಅಡ್ಜಸ್ಟ್ ಆಗುವಂತದ್ದು, ಅದಕ್ಕೆ ತಕ್ಕಂತೆ ರಾಜಕಾರಣ ಮಾಡುವಂತದ್ದು ಕೂಡ ಎರಡೂ ಪಾರ್ಟಿಗಳಿಂದ ಜೋರಾಗಿ ನಡೀತಾ ಇದೆ. ಸ್ಮಿತಾ.